ಹಲೋ ನನ್ನ ಮುದ್ದು ವಿದ್ಯಾರ್ಥಿಗಳೇ, ನಾನು ನಿಮ್ಮ ರವಿ ಸರ್. ಇವತ್ತು ನಾನು ನಿಮಗೆ ಮೂರನೇ ಪದ್ಯ ಅಂದರೆ ಆನ್ ಚಿಲ್ಡ್ರನ್ ಅನ್ನುವಂಥ ಪದ್ಯವನ್ನು ನಾನು ಇವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಪ್ಲೀಸ್ ಕೀಪ್ ಟೆಕ್ಸ್ಟ್ ಬುಕ್ ವಿತ್ ಯು. ಟೆಕ್ಸ್ಟ್ ಬುಕ್ಕನ್ನು ನಿಮ್ಮ ಜೊತೆ ಇಟ್ಕೊಳ್ಳಿ. ಲೈನ್ ಬೈ ಲೈನ್ ಬಹಳ ಸುಂದರವಾದ ಪೋಯಮ್ ಇದು, ಅತ್ಯಂತ ಮಾಹಿತಿ ಉಳ್ಳಂತಹದ್ದು, ಸ್ವಲ್ಪ ಸ್ಪಿರಿಚುವಲ್ ಮಾಹಿತಿ ಇದೆ. ಸೊ ಇದು ನೋಡೋಣ ಏನಿದೆ ಅಂತೇಳಿ. So this poem on children is written by Khalil Gibran. ಖಲೀಲ್ ಗಿಬ್ರಾನ್ ಅನ್ನುವಂತಹ ಕವಿ, ಇವರು ಲೆಬನೀಸ್ ಅಮೆರಿಕನ್ ಭಾಗದ ಕವಿಯಾಗಿರ್ತಾರೆ. ಆಮೇಲೆ ಇವರು ಅತ್ಯಂತ ಸುಂದರವಾದ, ಜೀವನಕ್ಕೆ ಹತ್ತಿರವಾದಂತಹ ಮತ್ತು ಪಾರಮಾರ್ಥಿಕವಾಗಿ ಅಂದರೆ ಸ್ಪಿರಿಚುವಲ್ ಅಂತ ಏನು ಹೇಳ್ತೀವಿ ಅಂತಹ ಅಂಶಗಳುಳ್ಳಂತಹ ಪೊಯಮ್ಗಳನ್ನು ಬರೀತಾರೆ. ಇವರ ಪ್ರತಿಯೊಂದು ಪೊಯಮ್ಗಳಿಗೆ ನಾವು ಪೊಯೆಟಿಕ್ ಎಸ್ಸೇಸ್ ಅಂತ ಹೇಳ್ಬೋದು. ಅಂದರೆ ಒಂದೊಂದು ಕವಿತೆಗಳು ಒಂದೊಂದು ಪ್ರಬಂಧವಿದ್ದಂತೆ. ಸೊ ಹೀಸ್ ಪೊಯಮ್ಸ್ ವರ್ ಆಫನ್ಲಿ ಕಾಲ್ಡ್ ಆಸ್ ಪೊಯೆಟಿಕ್ ಎಸ್ಸೇಸ್. ಸೊ ಈ ಒಂದು ಆನ್ ಚಿಲ್ಡ್ರನ್ ಅನ್ನೋದು, ಯಾಕಂದರೆ ಇವರು ಈ ಏನು ಪೊಯಮ್ ಇದನ್ನು ದ ಪ್ರೊಫೆಟ್ ಅನ್ನುವಂತಹ ಒಂದು ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ದಿಸ್ ಪರ್ಟಿಕ್ಯುಲರ್ ಪೊಯಮ್ ಹ್ಯಾಸ್ ಬಿನ್ ಸೆಲೆಕ್ಟೆಡ್ ಬೈ ದ ಪ್ರೊಫೆಟ್. ಸೊ ಇಲ್ಲಿ ಏನು ಮಾಡ್ತಾರೆ, ಈ ಒಂದು ಕವನ ಸಂಕಲನದಲ್ಲಿ ಅವರು ಸಮಯದ ಬಗ್ಗೆ ಬರೀತಾರೆ, ಜೀವನದ ಬಗ್ಗೆ ಬರೀತಾರೆ, ತಾರುಣ್ಯದ ಬಗ್ಗೆ ಬರೀತಾರೆ, ಜೀವನದ ಎಲ್ಲ ಆಯಾಮಗಳ ಬಗ್ಗೆ ಪೊಯಮ್ ಬರೀತಾರೆ. ಅದರಲ್ಲಿ ಒಂದು ಆನ್ ಚಿಲ್ಡ್ರನ್ ಅಂತೇಳಿ, ಅಂದರೆ ಮಕ್ಕಳ ಬಗ್ಗೆ. ನಾವೆಲ್ಲ ಸಾಮಾನ್ಯವಾಗಿ ಮಕ್ಕಳು ಅಂತಂದರೆ ಅವ್ರ ಮಕ್ಕಳು, ನಮ್ಮ ಮಕ್ಕಳು, ನಮ್ಮ ರಿಲೇಟಿವ್ಸ್ ಮಕ್ಕಳು ಅಂತ ನಾವೆಲ್ಲ ಹೇಳ್ತೀವಿ. ಆದರೆ ನಿಜವಾಗಲೂ ಮಕ್ಕಳು ಅಂದರೆ ಯಾರು? ಎಲ್ಲಿಂದ ಬರ್ತಾರೆ ಇವರು? ಇವರು ಮನುಷ್ಯರ ಸೃಷ್ಟಿಯೋ ಅಥವಾ ದೇವರ ಸೃಷ್ಟಿಯೋ? ನಾವೆಲ್ಲ ಇವರು ನಮ್ಮ ಮಕ್ಕಳು ಅಂತ ಹೇಳ್ತಿರ್ತೀವಲ್ಲ, ನಿಜವಾಗ್ಲೂ ಅವರು ನಮ್ಮ ಮಕ್ಕಳು ಅಲ್ವೇ ಅಲ್ಲ. ನಾವೆಲ್ಲರೂ ನಮ್ಮ ತಂದೆ ತಾಯಿಗಳನ್ನ ಹಿಡ್ಕೊಂಡು ಇನ್ಕ್ಲೂಡಿಂಗ್ ಆಲ್ ಅವರ್ ಪೇರೆಂಟ್ಸ್, ನಾವೆಲ್ಲ ಯಾರ ಮಕ್ಕಳು? ನಾವೆಲ್ಲ ದೇವರ ಮಕ್ಕಳು. ಸೊ ಅದಕ್ಕೆ ಇಲ್ಲಿ ಒಬ್ಬ ತಾಯಿ ತನ್ನ ಮಗುವನ್ನು ತನ್ನ ಮಡಿಲಿನಲ್ಲಿ ತಗೊಂಡು ಪ್ರೊಫೆಟ್ನ ಹತ್ರ ಹೋಗ್ತಾರೆ. ಪ್ರೊಫೆಟ್ ಅಂದರೆ ಪ್ರವಾದಿ. ನಾವು ಹೇಗೆ ನಮ್ಮ ಧರ್ಮಗಳು ಋಷಿಗಳು ಅಂತ ಹೇಗೆ ಹೇಳ್ತೀವಲ್ಲ, ಹಾಗೆ ಪ್ರೊಫೆಟ್ ಅಂದರೆ ಪ್ರವಾದಿಗಳು. ದೈವತ್ವದ ಅಂಶಗಳನ್ನ ಉಳ್ಳಂತಹ ವ್ಯಕ್ತಿಗೆ ನಾವು ಪ್ರೊಫೆಟ್ ಅಂತ ಕರಿತೀವಿ. ಸೊ ಇಲ್ಲೇನಾಗುತ್ತೆ ಈ ಪೋಯಮ್ದಲ್ಲಿ ನೋಡಿ, ಮೊದಲನೇ ಲೈನ್ ಹೇಳ್ತಾರೆ, ಆ್ಯಂಡ್ ಅ ವುಮನ್ ಹೂ ಹ್ಯಾಡ್ ಅ ಬೇಬ್ ಅಗೇನ್ಸ್ಟ್ ಹರ್ ಬಾಸಮ್ ಸೇಡ್ ಸ್ಪೀಕ್ ಟು ಅಸ್ ಆಫ್ ಚಿಲ್ಡ್ರನ್. ಸೊ ಮೊದಲನೇ ಲೈನ್ ನೋಡಿ, ಪೊಯಮ್ದು ಮೊದಲನೇ ಲೈನ್, ಒಬ್ಬ ತಾಯಿ ಬಾಸಮ್ ಅಂದರೆ ಮಡಿಲು, ತನ್ನ ಮಡಿಲಿನಲ್ಲಿ ತನ್ನ ಮಗುವನ್ನು ಎತ್ಕೊಂಡು ಅವಳಿಗೆ ಮಕ್ಕಳ ಬಗ್ಗೆ ತಿಳ್ಕೊಳ್ಬೇಕಾಗಿರ್ತದೆ. ಸೊ ಅವಳು ಏನು ಮಾಡ್ತಾಳೆ, ಪ್ರೊಫೆಟ್ನ ಹತ್ರ ಅಂದರೆ ಪ್ರವಾದಿ ಹತ್ರ ಅವಳು ಹೋಗ್ತಾಳೆ. ಸೊ ಏನಾಗುತ್ತೆ ಇಲ್ಲಿ, ಅ ಮದರ್ ಗೋಸ್ ಟು ದ ಪ್ರೊಫೆಟ್ ವಿತ್ ಹರ್ ಚೈಲ್ಡ್ ಟು ನೋ ಅಬೌಟ್ ಚಿಲ್ಡ್ರನ್. ಮಕ್ಕಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅವಳು ಹೋಗ್ತಾಳೆ. ಅವಾಗ ಹೋಗಿ ಹೇಳ್ತಾಳೆ, ಸ್ವಾಮೀಜಿ ಪ್ರವಾದಿಯವರೇ, ನಮಗೆ ಮಕ್ಕಳ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡಿ ಅಂತ ಕೇಳಿದಾಗ ಪ್ರವಾದಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ. ಮೊದಲನೇ ಹೇಳ್ತಾನೆ, ಆ್ಯಂಡ್ ಹೀ ಸೇಡ್, ಹೀ ಅಂದರೆ ಯಾರು? ಪ್ರೊಫೆಟ್ ಹೇಳ್ತಾನೆ ಏನಂತ ಹೇಳಿ, ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್. ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಲ್ಲ. ಮೊದಲನೇ ಫಸ್ಟ್ ಲೈನ್ದಲ್ಲೇ ನೆಗೆಟಿವ್ ಹೇಳ್ತಾನೆ ನಾವು. ನೀವೆಲ್ಲ ನನ್ನ ಮಕ್ಕಳು ಅಂತ ಏನು ಬಂದಿದ್ರಲ್ಲ, ಹೇಳ್ತಾನೆ ನಾವು, ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್. ಇಟ್ ಮೀನ್ಸ್ ಪೇರೆಂಟ್ಸ್ ಆರ್ ದಿ ನಾಟ್ ಕ್ರಿಯೇಟರ್ಸ್, ದೇ ಆರ್ ನಾಟ್ ದಿ ಓನರ್ಸ್ ಆಫ್ ದೇರ್ ಚಿಲ್ಡ್ರನ್. ಮಕ್ಕಳ ಒಡೆಯರು ಅಥವಾ ಸೃಷ್ಟಿಕರ್ತರು ತಂದೆ ತಾಯಂದರು ಆಗುವುದಿಲ್ಲ ಅಂತ ಹೇಳಿ ಮೊದಲನೇ ಲೈನ್ ಹೇಳ್ತದೆ. ಮತ್ತು ಯಾರವರು ಮಕ್ಕಳು? ತಂದೆ ತಾಯಿಯ ಮಕ್ಕಳು ಅಲ್ಲಪ್ಪ ಅಂತಂದ್ರೆ ಮತ್ತೆ ನಿಜವಾಗ್ಲೂ ಯಾರು ಅವರು ಅಂತ ಕೇಳಿದಾಗ ಎರಡನೇ ಲೈನ್ ಹೇಳುತ್ತೆ, ದೇ ಆರ್ ದಿ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಲೈಫ್ಸ್ ಲಾಂಗಿಂಗ್ ಫಾರ್ ಇಟ್ ಸೆಲ್ಫ್. ಅವರು, ದೇ ಅಂದರೆ ಅವರು, ದೇ ಆರ್ ದಿ ಸನ್ಸ್ ಅಂಡ್ ಡಾಟರ್ಸ್, ಮಗಳು ಮತ್ತು ಮಗನು. ಮಕ್ಕಳು ಯಾರು? ಮಕ್ಕಳು ಅವರು ಲೈಫ್ಸ್ ಲಾಂಗಿಂಗ್ ಫಾರ್ ಇಟ್ ಸೆಲ್ಫ್. ಲೈಫ್ ಜೀವನದ ಲಾಂಗಿಂಗ್ ಅಂದರೆ ಹಪಹಪಿಸೋದು, ತುಡಿಯೋದು.
ಈ ಜೀವನ ಯಾವುದಕ್ಕೆ ತುಡಿತದಪ್ಪ ಅಂದ್ರೆ ಬದುಕಲಿಕ್ಕೆ ತುಡಿತದ, ಸಾಯ್ಲಿಕ್ಕೆ ತುಡಿಯೋದಿಲ್ಲ. ನಮ್ಮ ಹಾರ್ಟ್ ಬೀಟ್ ಯಾಕೆ ಆಗುತ್ತಪ್ಪ ಅಂದ್ರೆ ಬದುಕಲಿಕ್ಕೆ ಆಗುತ್ತೆ. ಅಂತಹ ಜೀವದ ಮಕ್ಕಳಿದ್ದಾರೆ ಅವರು. ಸೊ ಮಕ್ಕಳಂದ್ರೆ ಯಾರು? ಚಿಲ್ಡ್ರನ್ ಆರ್ ಸನ್ಸ್ ಆ್ಯಂಡ್ ಡಾಟರ್ಸ್ ಆಫ್ ಲೈಫ್ಸ್ ಲಾಂಗಿಂಗ್ ಫಾರ್ ಇಟ್ ಸೆಲ್ಫ್. ಜೀವನ ತುಡಿತದ ಬದುಕಲಿಕ್ಕೆ ಅಂತಹ ಮಕ್ಕಳಿದ್ದಾರೆ ಅಂತ ಹೇಳ್ತಾರೆ. ಮತ್ತೆ ಪೇರೆಂಟ್ಸಿಗೆ ಮುಂದೆ ಹೇಳ್ತಾನೆ ಮೂರನೇ ಲೈನ್, ದೇ ಕಮ್ ಥ್ರೂ ಯು ಬಟ್ ನಾಟ್ ಫ್ರಾಮ್ ಯು. ನೋಡಿ, ಇಲ್ಲಿ ಎರಡು ಶಬ್ದದ ಮೀನಿಂಗ್ ತಿಳ್ಕೋಬೇಕು, ಥ್ರೂ ಮತ್ತು ಫ್ರಾಮ್. ಥ್ರೂ ಅಂದ್ರೆ ಮೂಲಕ, ಫ್ರಾಮ್ ಅಂದ್ರೆ ದಿಂದ. ಅದಕ್ಕೆ ಹೇಳ್ತಾನೆ ಅವನು ಪ್ರವಾದಿ ಎಲ್ಲ ಪೇರೆಂಟ್ಸ್ಗೆ ಏನು ಹೇಳ್ತಾನೆ, ದೇ ಕಮ್, ದೇ ಅಂದ್ರೆ ಮಕ್ಕಳು, ಅವರು ಬರ್ತಾರೆ. ಥ್ರೂ ಯು, ನಿಮ್ಮ ಮೂಲಕ ಬರ್ತಾರೆ, ನಿಮ್ಮಿಂದನೇ ಬರೋದಿಲ್ಲ. ನೀವು ಸೃಷ್ಟಿ ಮಾಡೋದಿಲ್ಲ ಅವರನ್ನ, ನೀವು ಬರೀ ಮಾರ್ಗ. ಯು ಆರ್ ಜಸ್ಟ್ ಅ ಮೀಡಿಯಂ ಟು ಸೆಂಡ್ ದೀಸ್ ಚಿಲ್ಡ್ರನ್ ಟು ದಿಸ್ ವರ್ಲ್ಡ್. ಈ ಜಗತ್ತಿಗೆ ಮಕ್ಕಳನ್ನ ಕಲಿಸುವಂತಹ ಮಾರ್ಗ ನೀವು, ಬರೀ ಮೂಲಕ. ಅದು ನೀವು ಸೃಷ್ಟಿಕರ್ತರಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಗಾಳಿಯು ಕಿಟಕಿ ಮೂಲಕ ಬರ್ತದೆ, ಕಿಟಕಿಯಿಂದನೇ ಗಾಳಿ ಸೃಷ್ಟಿಯಾಗುವುದಿಲ್ಲ. So air comes through window. The same way, children come through parents. So ಈ ಲೈನಲ್ಲಿ ಏನು ಅರ್ಥ ಕೊಡ್ತಾನಪ್ಪ ಅಂದ್ರೆ, ಪೇರೆಂಟ್ಸ್ ಆರ್ ದಿ ನಾಟ್ ಕ್ರಿಯೇಟರ್ಸ್ ಆಫ್ ದೇರ್ ಚಿಲ್ಡ್ರನ್, ದೇ ಆರ್ ಜಸ್ಟ್ ಅ ಮೀಡಿಯಂ. ಅವರು ಬರೀ ಮಾರ್ಗ ಅನ್ನೋದನ್ನ ಈ ಲೈನ್ ಹೇಳ್ತದೆ. ಮತ್ತೆ ಮುಂದೆ ಹೇಳ್ತಾನ, and though they are with you, yet they not belong to you. ಅವರು ನಿಮ್ಮ ಮಕ್ಕಳು ನಿಮ್ಮ ಜೋಡಿ ಇರ್ತಾರೆ, ದೇ ಆರ್ ವಿತ್ ಯು. ನೀವು ಅವರನ್ನು ಜನ್ಮ ಕೊಟ್ರಪ್ಪ ಅಂತಂದ್ರೆ ಅವ್ರು ನಿಮ್ಮ ಜೋಡಿನೇ ಇರ್ತಾರೆ. ಬಟ್ ಯಟ್ ದೇ ನಾಟ್ ಬಿಲಾಂಗ್ ಟು ಯು. ಬಿಲಾಂಗ್ ಅಂದ್ರೆ ಸಂಬಂಧಪಟ್ಟಿರುವುದು. ನಿಮ್ಮ ಜೋಡಿ ನಿಮ್ಮ ಮಕ್ಕಳು ಇದ್ರೂ ಕೂಡ ಅವರು ನಿಮಗೆ ಸಂಬಂಧಪಟ್ಟಿರುವುದಿಲ್ಲ. ನಾವು ನಮ್ಮ ಪೇರೆಂಟ್ಸ್ ಜೋಡಿ ಇರ್ತೀವಿ, ಅದು ನಾವು ಪೇರೆಂಟ್ಸ್ ನಿಜವಾಗ್ಲೂ ಸಂಬಂಧಪಟ್ಟಿರೋದಿಲ್ಲ. ನಾವು ದೇವರಿಗೆ ಸಂಬಂಧಪಟ್ಟಿರ್ತೀವಿ, ನಾವು ಸಮಾಜಕ್ಕೆ ಸಂಬಂಧಪಟ್ಟಿರ್ತೀವಿ, ನಾವು ಪ್ರಕೃತಿಗೆ ಸಂಬಂಧಪಟ್ಟಿರ್ತೀವಿ. ಅದಕ್ಕೆ ಹೇಳ್ತಾನೆ ಅವನು, ದೇ ಆರ್ ವಿತ್ ಯು, ಚಿಲ್ಡ್ರನ್ ಆರ್ ವಿತ್ ಯು, ಬಟ್ ದೇ ಡು ನಾಟ್ ಬಿಲಾಂಗ್ ಟು ಯು. ನಿಮ್ಮ ಜೋಡಿ ಇರ್ತಾರೆ, ಆದರೆ ನಿಮ್ಗೆ ಸಂಬಂಧಪಟ್ಟಿರುವುದಿಲ್ಲ. ನೆಕ್ಸ್ಟ್ ಹೇಳ್ತಾರೆ, ಯು ಮೇ ಗಿವ್ ದೆಮ್ ಯುವರ್ ಲವ್ ಬಟ್ ನಾಟ್ ಯುವರ್ ಥಾಟ್ಸ್. ಥಾಟ್ಸ್ ಅಂದ್ರೆ ವಿಚಾರಧಾರೆಗಳು. ಮತ್ತೆ ತಂದೆ ತಾಯಂದ್ರಿಗೆ ಆ ತಾಯಿಯ ಮೂಲಕ ಎಲ್ಲ ತಂದೆ ತಾಯಂದ್ರಿಗೆ ಏನು ಹೇಳಿಕತ್ತಾನ ಪ್ರೊಫೆಟ್ ಅಂತಂದ್ರೆ, ನೀವು ಮಕ್ಕಳಿಗೆ ಏನು ಕೊಡ್ಬೋದು? ಯು ಮೇ ಗಿವ್ ದೆಮ್ ಲವ್, ಪ್ರೀತಿಯನ್ನ ಕೊಡಬಹುದು, ಮಮತೆಯನ್ನ ಕೊಡಬಹುದು, ಆದರೆ ನಾಟ್ ಯುವರ್ ಥಾಟ್ಸ್, ನಿಮ್ಮ ವಿಚಾರಗಳನ್ನ ಮಕ್ಕಳಿಗೆ ಕೊಡ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ನಾವು ನಮ್ಮ ಪೇರೆಂಟ್ಸ್ ವಿಚಾರ ಮಾಡೋ ಹಾಗೆ ನಾವು ವಿಚಾರ ಮಾಡೋದಿಲ್ಲ. ನಮ್ಮ ವಿಚಾರಧಾರೆಗಳೇ ಬೇರೆ ಇರ್ತವೆ, ಅವರ ವಿಚಾರಧಾರೆಗಳೇ ಬೇರೆ ಇರ್ತವೆ. ಅದಕ್ಕೆ ಹೇಳ್ತಾನೆ ಅವನು, ಯು ಮೇ ಗಿವ್ ದೆಮ್ ಲವ್ ಬಟ್ ನಾಟ್ ಯುವರ್ ಥಾಟ್. ಯಾಕೆ ಮಕ್ಕಳಿಗೆ ನಾವು ಆಲೋಚನೆಗಳನ್ನ ಕೊಡ್ಲಿಕ್ಕೆ ಆಗುವುದಿಲ್ಲಪ್ಪ ಅಂತಂದ್ರೆ, ಫಾರ್ ದೇ ಹ್ಯಾವ್ ದೇರ್ ಓನ್ ಥಾಟ್ಸ್. ಅವರಿಗೆ ತಮ್ಮದೇ ಆದ ವಿಚಾರಧಾರೆಗಳಿವೆ. ಅದಕ್ಕೆ ಅವರು ನಿಮ್ಮ ವಿಚಾರಗಳನ್ನು ಒಪ್ಪುವುದಿಲ್ಲ. ನೀವು ಅವರಿಗೆ ಬಹಳ ಲವ್ ಕೊಡಬಹುದು, ಪ್ರೀತಿಯನ್ನು ಕೊಡಬಹುದು, ಆದರೆ ನಿಮ್ಮ ವಿಚಾರಗಳನ್ನ ಮಕ್ಕಳಿಗೆ ಕೊಡ್ಲಿಕ್ಕೆ ಆಗುವುದಿಲ್ಲ ಅನ್ನೋದನ್ನ ಮುಂದೆ ಹೇಳ್ತಾನೆ. ಆಮೇಲೆ ಮುಂದಿನ ಲೈನ್ ಹೇಳುತ್ತೆ, ಯು ಮೇ ಹೌಸ್ ದೇರ್ ಬಾಡೀಸ್. ಹೌಸ್ ಅಂದ್ರೆ ಆಶ್ರಯ ಕೊಡೋದು. ನೀವು ಮಕ್ಕಳ ದೇಹಗಳಿಗೆ ಮಾತ್ರ ಆಶ್ರಯ ಕೊಡಬಲ್ಲಿರಿ. ಯು ಮೇ ಜಸ್ಟ್ ಗಿವ್ ಶೆಲ್ಟರ್ ಟು ದ ಬಾಡೀಸ್ ಆಫ್ ಯುವರ್ ಚಿಲ್ಡ್ರನ್. ನಿಮ್ಮ ಮಕ್ಕಳ ದೇಹಗಳಿಗೆ ಮಾತ್ರ ನೀವು ಆಶ್ರಯ ಕೊಡಬಲ್ಲಿರಿ, ಬಟ್ ನಾಟ್ ದೇರ್ ಸೋಲ್ಸ್. ಸೋಲ್ಸ್ ಅಂದ್ರೆ ಆತ್ಮಗಳು. ಇದು ದೇಹಕ್ಕೆ ಬೇಕಾದ ಆತ್ಮ ಇರ್ತದೆ. ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾನೆ ಇಲ್ಲಿ ಕವಿ ಅಂತಂದ್ರೆ, ಯು ಮೇ ಹೌಸ್ ದೇರ್ ಬಾಡೀಸ್. ನೀವು ಅವರ ದೇಹಗಳಿಗೆ ಆಶ್ರಯ ಕೊಡಬಲ್ಲಿರಿ, ಆದರೆ ಅವರ ಆತ್ಮಗಳಿಗೆ ನಿಮ್ಗೆ ಆಶ್ರಯ ಕೊಡ್ಲಿಕ್ಕೆ ಆಗುವುದಿಲ್ಲ. ಮತ್ತೆ ಯಾಕೆ ಆಗುವುದಿಲ್ಲ ಅಂತ ಕೇಳಿದಾಗ, ಫಾರ್ ದೇರ್ ಸೋಲ್ಸ್ ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ. ವೆಲ್ ಅಂದ್ರೆ ವಾಸ ಮಾಡುವುದು, ಇರೋದು. ಅದಕ್ಕೆ ಹೇಳ್ತಾನೆ, ಯಾಕೆ ನಾವು ಮಕ್ಕಳಿಗೆ ಆಶ್ರಯ, ಆತ್ಮಗಳಿಗೆ ಆಶ್ರಯ ಕೊಡ್ಲಿಕ್ಕೆ ಆಗುದಿಲ್ಲಪ್ಪ ಅಂತಂದ್ರೆ, ದ ಸೋಲ್ಸ್ ಆಫ್ ಚಿಲ್ಡ್ರನ್ ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ. ಮಕ್ಕಳ ಆತ್ಮಗಳು ನಾಳೆ ಎಂಬ ಮನೆಯೊಳಗೆ ಇರುತ್ತವೆ. ಭವಿಷ್ಯದಲ್ಲಿ ಅವರ ಆತ್ಮಗಳು ಅಡಗಿರುತ್ತವೆ. ವರ್ತಮಾನ ಕಾಲದಲ್ಲಿ ನೀವು ಅವ್ರಿಗೆ ಆಶ್ರಯ ಕೊಡ್ಲಿಕ್ಕೆ ಆಗುವುದಿಲ್ಲ.
ವರ್ತಮಾನ ಕಾಲದಲ್ಲಿ ನೀವು ಅವರ ದೇಹಕ್ಕೆ ಮಾತ್ರ ಆಶ್ರಯವನ್ನು ಕೊಡಬಲ್ಲಿರಿ, ಆದರೆ ಅವರ ಆತ್ಮಗಳಿಗೆ ನೀವು ಪ್ರೆಸೆಂಟ್ನಲ್ಲಿ ಆಶ್ರಯ ಕೊಡಲಿಕ್ಕಾಗುವುದಿಲ್ಲ. ಏಕೆಂದರೆ ಅವರ ಆತ್ಮಗಳು ಭವಿಷ್ಯದ ಮನೆಯಲ್ಲಿ, ಅಂದರೆ ಹೌಸ್ ಆಫ್ ಟುಮಾರೋ, ನಾಳೆಯ ಮನೆಗಳಲ್ಲಿ, ಭವಿಷ್ಯದ ಮನೆಗಳಲ್ಲಿ ಮಕ್ಕಳ ಆತ್ಮಗಳು ವಾಸಿಸುತ್ತವೆ, ಡ್ವೆಲ್ ಮಾಡ್ತವೆ ಅಂತ ಹೇಳ್ತಾರೆ. ವಿಚ್ ಯು ಕ್ಯಾನ್ ನಾಟ್ ವಿಸಿಟ್, ಅಲ್ಲಿ ನಿಮಗೆ ಭೇಟಿ ಕೊಡ್ಲಿಕ್ಕಾಗುವುದಿಲ್ಲ. ನಿಮ್ಮ ಮಕ್ಕಳ ಭವಿಷ್ಯದ ಮನೆಗಳಿಗೆ ನಿಮಗೆ ಹೋಗ್ಲಿಕ್ಕಾಗುವುದಿಲ್ಲ. ನಾಟ್ ಈವನ್ ಇನ್ ಯುವರ್ ಡ್ರೀಮ್ಸ್, ನಿಮ್ಮ ಕನಸಿನಲ್ಲೂ ಕೂಡ ನೀವು ಮಕ್ಕಳ ಆತ್ಮಗಳಿಗೆ ಮನೆಗಳಿಗೆ ಭೇಟಿ ಕೊಡ್ಲಿಕ್ಕಾಗುವುದಿಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ನಾವು ಮಕ್ಕಳಿಗೆ ಅವರ ದೇಹಗಳಿಗೆ ಮಾತ್ರ ಆಶ್ರಯ ಕೊಡ್ಲಿಕ್ಕೆ ಸಾಧ್ಯ, ಆದರೆ ಅವರ ಆತ್ಮಗಳಿಗೆ ಆಶ್ರಯ ಕೊಡ್ಲಿಕ್ಕೆ ನಾವು ಆಗುವುದಿಲ್ಲ. ಯಾಕಂದ್ರೆ ಆತ್ಮ ದೇವರ ಸೃಷ್ಟಿ, ಅದು ಭವಿಷ್ಯದಲ್ಲೇ ಇರ್ತದೆ, ಆತ್ಮಕ್ಕೆ ಸಾವಿರೋದಿಲ್ಲ. ಅದಕ್ಕೆ ಹೇಳ್ತಾನವ, ಯಾಕೆ ನಾವು ಮಕ್ಕಳಿಗೆ ಆತ್ಮಗಳಿಗೆ ಆಶ್ರಯ ಕೊಡ್ಲಿಕ್ಕೆ ಆಗುವುದಿಲ್ಲಪ್ಪ ಅಂತಂದ್ರೆ, ದ ಸೋಲ್ಸ್ ಆಫ್ ಚಿಲ್ಡ್ರನ್ ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ, ಇನ್ ಫ್ಯೂಚರಿಟಿ, ಅವು ಭವಿಷ್ಯದ ಸಮಯದಲ್ಲಿ, ಭವಿಷ್ಯದ ಮನೆಗಳಲ್ಲಿ ವಾಸ ಆಗಿರ್ತವೆ. ದೇರ್ ಯು ಕ್ಯಾನ್ ನಾಟ್ ವಿಸಿಟ್, ಅವರ ಭವಿಷ್ಯದ ಮನೆಗಳಿಗೆ ನಿಮಗೆ ವಿಸಿಟ್ ಕೊಡ್ಲಿಕ್ಕೆ ಆಗುವುದಿಲ್ಲ. ನಾಟ್ ಇವನ್ ಇನ್ ಯುವರ್ ಡ್ರೀಮ್ಸ್, ನಿಮ್ಮ ಕನಸಿನಲ್ಲೂ ಸಹ ನೀವು ಮಕ್ಕಳ ಭವಿಷ್ಯದ ಮನೆಗೆ ಹೋಗ್ಲಿಕ್ಕೆ ಆಗುವುದಿಲ್ಲ ಅನ್ನೋದನ್ನ ಕವಿ ಹೇಳ್ತಾರೆ. ಯು ಮೇ ಟ್ರೈ ಟು ಬಿ ಲೈಕ್ ದೆಮ್, ನೀವು ಅವರನ್ನು ನೋಡಿ ಸಮ್ ಟೈಮ್ ಅವರಂತೆ ಆಗಲಿಕ್ಕೆ ನೀವು ಇಷ್ಟಪಡ್ತೀರಿ. ಯು ಮೇ ಟ್ರೈ ಟು ಬಿ, ಯಾಕಂದ್ರೆ ಅವ್ರಿಗೆ ಫ್ರೀ ಇರ್ತಾರೆ, ಎಲ್ಲ ಇರ್ತದೆ ಅವರಿಗೆ, ತಂದೆ ತಾಯಿ ಅಂದರೆ ಎಲ್ಲ ಭಾರವನ್ನು ಹೊರಬೇಕಾಗುತ್ತೆ. ಸಮ್ ಟೈಮ್ ಮಕ್ಕಳನ್ನು ನೋಡಿ ನಾವು ಅವರಂತೆ ಇದ್ರೆ ಚೆನ್ನಾಗಿರ್ತೀನೋಪ್ಪ, ನಮಗೆ ಈ ಭಾರಗಳು ಇರ್ದಿದ್ರೆ ಚೆನ್ನಾಗಿರ್ತೀನೋ, ನಾವು ಮಕ್ಕಳ ಆಗಲಿಕ್ಕೆ ಬಯಸ್ತೇವೆ. ಯು ಮೇ ಟ್ರೈ ಟು ಬಿ ಲೈಕ್ ದೆಮ್ ಬಟ್ ಸೀಕ್ ನಾಟ್ ಟು ಮೇಕ್ ದೆಮ್ ಲೈಕ್ ಯು, ನೀವು ಅವರಂಗ ಆಗ್ರಿ, ಆದರೆ ಅವರನ್ನು ನಿಮ್ಮಂಗ ಆಗಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಹೋಗ್ಬೇಡಿ. ದೇ ಕಾಂಟ್ ಬಿ ಲೈಕ್ ಯು. ಯು ಮೇ ಬಿ ಲೈಕ್ ದೆಮ್, ಸಮ್ ಟೈಮ್ ನೀವು ಸಣ್ಣ ಮಕ್ಕಳಾಗಿ ಬಿಹೇವ್ ಮಾಡ್ಕೊಂಡು ನೀವು ಇರಬಹುದು, ಬಟ್ ಡೋಂಟ್ ಟ್ರೈ ಟು ಮೇಕ್ ದೆಮ್ ಲೈಕ್ ಯು, ಅವರನ್ನು ನಿಮ್ಮಂತೆ ಆಗಲಿಕ್ಕೆ ನೀವು ಇಷ್ಟನೇ ಪಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅವ್ರು ಆಗೋದಿಲ್ಲ. ಯಾಕೆ? ಅವರ ವಿಚಾರಗಳು ನಿಮ್ಮ ವಿಚಾರಗಳು ಹೊಂದೋದಿಲ್ಲ, ಅವರ ಆತ್ಮಗಳು ಭವಿಷ್ಯದಲ್ಲಿರ್ತವೆ, ನೀವು ವರ್ತಮಾನದಲ್ಲಿ ವಿಚಾರ ಮಾಡ್ತಿರ್ತೀರಿ. ಸೊ ಅದು ಕರೆಕ್ಟ್ ಆಗೋದಿಲ್ಲ. ಅದಕ್ಕೆ ಹೇಳ್ತಾನವ, ಯು ಮೇ ಟ್ರೈ ಟು ಬಿ ಲೈಕ್ ದೆಮ್, ಯು ರಿಯಲಿ ವಾಂಟ್ ಟು ಬಿ ಲೈಕ್ ದೆಮ್, ಅವರಾಗಲಿಕ್ಕೆ ನೀವು ಬಯಸ್ತೀರಿ, ಬಟ್ ಸೀಕ್ ನಾಟ್, ಆದರೆ ಇದನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ಏನು ಮಾಡ್ಲಿಕ್ಕೆ ಹೋಗ್ಬೇಡಿ? ಮೇಕ್ ದೆಮ್ ಲೈಕ್ ಯು, ನಿಮ್ಮಂಗ ಅವ್ರು ಆಗಲಿ ಅಂತ ಹೇಳಿ ಇಷ್ಟಪಡ್ಲಿಕ್ಕೆ ಹೋಗ್ಬೇಡಿ. ಅದು ಸ್ವಚ್ಛಂದವಾಗಿ ಅರಳುವಂತಹ ಆತ್ಮ, ದೇವರು ಅದಕ್ಕೆ ಏನಾಗಬೇಕಂತ ಬಯಸಿರ್ತಾನಲ್ಲ ಅದೇ ಆಗುತ್ತೆ. ಸೊ ಡೋಂಟ್ ಟ್ರೈ ಟು ಫೋರ್ಸ್ ದೆಮ್ ಟು ಮೇಕ್ ದೆಮ್ ಲೈಕ್ ಯು, ಟು ಬಿ ಲೈಕ್ ಯು, ಟು ಥಿಂಕ್ ಲೈಕ್ ಯು, ಟು ಬಿಹೇವ್ ಲೈಕ್ ಯು. ಅವರನ್ನು ಈ ರೀತಿ ಫೋರ್ಸ್ ಮಾಡಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾರೆ. ಮುಂದಿನ ಲೈನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೇಳ್ತಾನವ, ಯು ಆರ್ ದಿ ಬೋಸ್. ಬೋ ಅಂತಂದ್ರೆ ಬಿಲ್ಲು. ನಾವು ಬಾಣಗಳನ್ನ ಹೊಡಿಲಿಕ್ಕೆ ಬೇಕಾದಂತಹ ಬಿಲ್ಲು. ಯು ಆರ್ ದಿ ಬೋಸ್ ಅಂದ್ರೆ ಏನು? ಯು ಅಂದ್ರೆ ಇಲ್ಲಿ ಯಾರು? ಪೇರೆಂಟ್ಸ್. ಇಲ್ಲಿ ಆ ಪ್ರೊಫೆಟ್ ಪ್ರವಾದಿ ಏನು ಹೇಳ್ತಾನೆ? ಎಲ್ಲ ಪೇರೆಂಟ್ಸ್ ಅನ್ನ ಯಾರಿಗೆ ಹೋಲಿಸ್ತಾನೆ? ಬೋಸ್, ಬಿಲ್ಲುಗಳಿಗೆ ಹೋಲಿಸ್ತಾನೆ. ಯು ಆರ್ ದಿ ಬೋಸ್ ಫ್ರಮ್ ವಿಚ್ ಯುವರ್ ಚಿಲ್ಡ್ರನ್ ಆಸ್ ಲಿವಿಂಗ್ ಎರೋಸ್. ನಿಮ್ಮ ಮಕ್ಕಳು ಬಾಣಗಳು. ಎಂತಹ ಬಾಣಗಳು? ಲಿವಿಂಗ್ ಎರೋಸ್, ಜೀವವಿರುವ ಬಾಣಗಳು. ಸೊ ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಇಲ್ಲಿ ಕವಿ ಪ್ರೊಫೆಟ್ ಏನ್ ಮಾಡ್ತಾನೆ? ಪೇರೆಂಟ್ಸ್ ಅನ್ನ, ಜಗತ್ತಿನ ಎಲ್ಲ ತಂದೆ ತಾಯಂದಿರನ್ನ ಬಿಲ್ಲು ಅಂದ್ರೆ ಬೋಸ್ ಹೋಲಿಸ್ತಾನೆ, ಮಕ್ಕಳನ್ನ ಲಿವಿಂಗ್ ಎರೋಸ್, ಜೀವವಿರುವ ಬಾಣಗಳಿಗೆ ಹೋಲಿಸ್ತಾನೆ. ಈಗ ನಮ್ಮ ಹತ್ರ ಬಿಲ್ಲು ಅದೇ, ಬಾಣನೂ ಇದೆ, ಹೊಡಿಲಿಕ್ಕೆ ಹೋಗಬೇಕಲ್ಲ. ಬರೀ ಬಿಲ್ಲು ಬಾಣ ಇಟ್ಕೊಂಡು ಬಾಣ ತಾನಾಗಿ ಹೋಗೋದಿಲ್ಲ. ದೇರ್ ಮಸ್ಟ್ ಬಿ ಅ ಪರ್ಸನ್, ದೇರ್ ಮಸ್ಟ್ ಬಿ ಅನ್ ಆರ್ಚರ್ ಟು ಸೆಂಡ್ ದಟ್ ಎರೋ somewhere to reach its target. ಸೊ ಅದಕ್ಕೆ ಏನಂತೆ? ಪೇರೆಂಟ್ಸ್ ಅನ್ನ ಬೋಸ್ಗೆ ಹೋಲಿಸ್ತಾನೆ, ಮಕ್ಕಳನ್ನ ಲಿವಿಂಗ್ ಎರೋಸ್, ಜೀವವಿರುವ ಬಾಣಗಳಿಗೆ ಹೋಲಿಸ್ತಾನೆ. ಆರ್ ಸೆಂಟ್ ಫೋರ್ತ್, ಮುಂದೆ ಕಳಿಸಲಾಗುತ್ತೆ.
ಈ ಬಾಣಗಳನ್ನ ಮುಂದೆ ಕಳಿಸಲಾಗುತ್ತೆ. ಯಾರು ಕಳಿಸ್ತಾರೆ? ದ ಆರ್ಚರ್. ಆರ್ಚರ್ ಅಂದ್ರೆ ಬಿಲ್ಲುಗಾರ. ಸೊ ಇಲ್ಲಿ ಆರ್ಚರ್ ಅಂತಂದ್ರೆ ಗಾಡ್, ದೇವರು. ಪೇರೆಂಟ್ಸ್ ಅನ್ನ ಬಿಲ್ಲು ಮಾಡ್ಕೊಳ್ತಾನೆ, ಜೀವವಿರುವ ಮಕ್ಕಳನ್ನ ಬಾಣಗಳನ್ನಾಗಿ ಮಾಡ್ಕೊಳ್ತಾನೆ. ಮುಂದಿನ ಲೈನ್ ನೋಡಿ ಅಲ್ಲಿ, ಯು ಆರ್ ದಿ bows from which your children as living arrows are set forth. The archer sees the mark upon the path of the infinite. ಇಲ್ಲಿ ಬಿಲ್ಲುಗಾರ ದೇವರು ಏನ್ ಮಾಡ್ತಾನೆ? ಜೀವವಿರೋ ಬಾಣಗಳನ್ನ ಹಿಡ್ಕೊಂಡು, ಇನ್ಫೈನೈಟ್ ಅಂದ್ರೆ ಅಸಂಖ್ಯ ಬ್ರಹ್ಮಾಂಡ, ಎಂಡ್ಲೆಸ್, ಅದಕ್ಕೆ ಅಂತ ಅನ್ನೋದಿಲ್ಲ. ಈ ಬ್ರಹ್ಮಾಂಡದಲ್ಲಿ ತನ್ನ ಗುರಿಯನ್ನ ಹಿಡ್ಕೊಂಡು ನಿಂತಿರ್ತಾರೆ. ಅಂದ್ರೆ ಯಾರಿಗೆ ಈ ಜೀವವಿರುವ ಬಾಣ ಕಳಿಸಲಿ? ನಾನು ಆನೆಗೆ ಕಳಿಸಲು, ಇನ್ನು ಸಿಂಹಕ್ಕೆ ಕಳಿಸಲು, ಇನ್ನು ಮನುಷ್ಯರಿಗೆ ಕಳಿಸಲು, ಎಷ್ಟೋ ಜೀವರಾಶಿಗಳಿದಾವೆ. ಆ ಎಲ್ಲ ಜೀವರಾಶಿಗಳಲ್ಲಿ ಟಾರ್ಗೆಟ್ ಹುಡುಕ್ತಿರ್ತಾನೆ ಅವನು, ಅಂದ್ರೆ ಗುರಿಯನ್ನು ಹುಡುಕ್ತಿರ್ತಾನೆ. ಏನನ್ನ ಇಟ್ಕೊಂಡು? ಜೀವವಿರುವ ಬಿಲ್ಲನ್ನ, ಬಾಣನ್ನ ಹಿಡ್ಕೊಂಡು ಹೇಳ್ತಾನವ. The archer sees the mark upon the path of the infinite and he bends you. ಆ ದೇವರು ಏನ್ ಮಾಡ್ತಾರೆ? ನಿಮ್ಮನ್ನು ಬೆಂಡ್ ಮಾಡ್ತಾನೆ. ಯಾಕಂದ್ರೆ ಅದನ್ನ ಜಗ್ಗಿ, ನಾವು ಬಾಣವನ್ನ ಹಿಂದ್ಗಡೆ ನಾವು ಜಗ್ಗಿದಾಗ ಮುಂದಿನ ಬಿಲ್ಲು ಬಾಗುತ್ತದ, ಬೆಂಡ್ ಮಾಡ್ತಾನೆ. he bends you, ನಿಮ್ಮನ್ನ ಬಾಗಿಸ್ತಾನೆ. ಹೇಗೆ? with his might. ಮೈಟ್ ಅಂದ್ರೆ ಶಕ್ತಿ. ತನ್ನ ಶಕ್ತಿಯನ್ನ ಪ್ರಯೋಗಿಸಿ ನಿಮ್ಮನ್ನ ಬಾಗಿಸ್ತಾನೆ. ಅವನು ಬಿಲ್ಲುಗಳನ್ನ ಬಾಗಿಸ್ತಾನೆ. ಬಿಲ್ಲು ಅಂದ್ರೆ ಪೇರೆಂಟ್ಸ್ ಇಲ್ಲಿ. ಹೇಗೆ ಬಾಗಿಸ್ತಾನೆ? ವಿತ್ ಹಿಸ್ ಮೈಟ್, ತನ್ನ ಶಕ್ತಿಯಿಂದ. ಯಾಕೆ? ದಟ್ ಹೀಸ್ ಎರೋಸ್, ಅವನ ಬಾಣಗಳು, ದೇವರ ಜೀವವಿರುವ ಬಾಣಗಳು, ಮೇ ಗೋ ಸ್ವಿಫ್ಟ್ ಅಂಡ್ ಫಾರ್. ಸ್ವಿಫ್ಟ್ ಅಂದ್ರೆ ಅತಿ ವೇಗವಾಗಿ, ಫಾರ್ ಅಂದ್ರೆ ದೂರ. ಸೊ ಇಲ್ಲೇನ್ ಮಾಡ್ತಾನೆ? ದ ಆರ್ಚರ್, ದ ಗಾಡ್ ಟ್ರೈಸ್ ಟು ಬೆಂಡ್ ದ ಬೋಸ್ ಟು ಸೆಂಡ್ ಹೀಸ್ ಎರೋಸ್ ಫಾರ್ ಅಂಡ್ ಸ್ವಿಫ್ಟ್. ದೇವರ ಕ್ರಿಯೆ. ನಾವೆಲ್ಲ ದೇವರು ಸೃಷ್ಟಿಸಿದಂತಹ ಬಾಣಗಳು, ಅವನು ಬಿಟ್ಟಂತಹ ಬಾಣಗಳು. ಸೊ ಹೀಗೆ ಹೇಳ್ತಾನೆ ಅವನು, ಲೆಟ್ ಯುವರ್ ಬೆಂಡಿಂಗ್ ಇನ್ ದ ಆರ್ಚರ್ಸ್ ಹ್ಯಾಂಡ್ ಬಿ ಫಾರ್ ಗ್ಲಾಡ್ನೆಸ್. ಕೊನೆಗೆ ಪ್ರೊಫೆಟ್ ಪೇರೆಂಟ್ಸ್ ಅನ್ನು ಹಾರೈಸ್ತಾನೆ. ಏನಂತ ಹೇಳಿ? ದೇವರ ಕೈಯಲ್ಲಿ ನಿಮ್ಮ ಬಾಗುವಿಕೆ, ದ ಬೆಂಡಿಂಗ್ ಆಫ್ ಯು. ಯಾಕಂದ್ರೆ ಬಿಲ್ಲುಗಳನ್ನ ಬಾಗಿಸ್ತಾನೆ, ಪೇರೆಂಟ್ಸ್ ಅನ್ನು ಬಾಗಿಸ್ತಾನೆ. ಬಿ ಫಾರ್ ಗ್ಲಾಡ್ನೆಸ್, ಸುಖವಾಗಿರಲಿ, ಸಮೃದ್ಧವಾಗಿರಲಿ. ದೇವರ ಕೈಯಲ್ಲಿ ನಿಮ್ಮ ಬಾಗುವಿಕೆ ಸುಖವಾಗಿರಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾನೆ. ಕೊನೆ ಲೈನ್ ಏನ್ ಹೇಳ್ತದಪ್ಪ ಅಂತಂದ್ರೆ, ಫಾರ್ ಇವನ್ ಅಂತ ಸಮವಾಗಿ ಈಕ್ವಲ್ ಆಗಿ. ಏನಂತ ಹೇಳಿ? ಹಿ ಲವ್ಸ್ ದ ಎರೋ ದಟ್ ಫ್ಲೈಸ್. ಗಾಳಿಯಲ್ಲಿ ಹಾರ್ತಾ ಹೋಗುವಂತಹ ಬಾಣವನ್ನು ಪ್ರೀತಿಸ್ತಾನೆ. ಸೊ ಹಿ ಲವ್ಸ್ ಆಲ್ಸೋ ದ ಬೋ ದಟ್ ಈಸ್ ಸ್ಟೇಬಲ್. ಸ್ಟೇಬಲ್ ಅಂದ್ರೆ ಅಲ್ಲೇ ಇರುವಂತಹ ಬಿಲ್ಲನ್ನು ಅಷ್ಟೇ ಪ್ರೀತಿಸ್ತಾನೆ. ಗಾಳಿಯಲ್ಲಿ ತೇಲಾಡು ಹೋಗುವಂತಹ ಬಾಣವನ್ನು ಅಷ್ಟೇ ಪ್ರೀತಿಸ್ತಾನೆ. ಅದರ ಅರ್ಥ, ಜಗತ್ತಿನಲ್ಲಿ ದೇವರು ತಂದೆ ತಾಯಿಯರನ್ನ ಮತ್ತು ಮಕ್ಕಳನ್ನ ಸಮವಾಗಿ ಪ್ರೀತಿಸ್ತಾನೆ ಎನ್ನುವುದನ್ನ ಈ ಒಂದು ಕವಿತೆಯ ಮೂಲಕ ಕವಿ ನಮಗೆ ಅತ್ಯಂತ ಸುಂದರವಾಗಿ ವಿವರಣೆ ಕೊಡ್ತಾರೆ. ಸೊ ಇದರ ಅರ್ಥ ಏನಪ್ಪ ಅಂತಂದ್ರೆ, we all are children of God and we all have been sent with his permission, with himself only. ಅವನಿಂದನೇ ನಮ್ಗೆ ಕಳಿಸಲಾಗಿದೆ ಇದನ್ನು. ಇದು ಜೀವನ ಬಹಳ ಸುಂದರವಾಗಿದೆ. ಈ ಜೀವನ ಎಂಥದಪ್ಪ ಅಂತಂದ್ರೆ, ಇದು ಲಾಂಗಿಂಗ್ ಫಾರ್ ಇಟ್ ಸೆಲ್ಫ್. ಇದು ಬದುಕಲಿಕ್ಕೆ ಹಬ್ಬಿಸ್ತದೆ. ಸೊ ಲೆಟ್ ಮಿ ಎಕ್ಸ್ಪ್ಲೇನ್ ದಿಸ್ poem in English very shortly, in a very simple manner. So here what happens, this particular poem on children is written by Khalil Gibran, and this particular poem has been selected from the prophet, the great work of Khalil Gibran, and his poems were always called as poetic essays. ಇವನ ಪ್ರತಿ ಪೋಯಂಗಳು poetic essays ಇದ್ದಾಗೆ, ಪ್ರಬಂಧಗಳಿದ್ದಾಗೆ. So here a mother, she
really wanted to know about the children. So she goes to the prophet and she inquires about the identity of children, where these children come from and who are they. She wanted to know about children in a spiritual manner. So she took her baby with her in her bosom and she goes and she inquires to the prophet about children. And the prophet said, at the beginning he said, your children are not your children. It means your children, you should not call them as your children because they do not belong to you. You are not the owners. They are not the sole property of you, he said. So if they are not our children means who they are. ಅವ್ರು ನಮ್ಮ ಮಕ್ಕಳು ಅಲ್ಪ ಅಂದ್ರೆ ಯಾರು ಅವರು ಮಕ್ಕಳು ಅಂತ ಕೇಳಿದಾಗ ಹೇಳ್ದೆ ನಾನು ಎರಡನೇ ಲೈನಲ್ಲಿ ದೇ ಆರ್ ದಿ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಲೈಫ್ಸ್ ಲಾಂಗಿಂಗ್ ಫಾರ್ ಇಟ್ ಸೆಲ್ಫ್. The life always wants to be alive, and these children are sons and daughters of that life which longs to be alive, which longs to be happy, to be alive. And further he says, they come through you but not from you. You are just a medium. Through you, children are sent here. They haven't come from you. You are not the creators. You are just a medium, he says. And though they are with you, children are with you, they remain with you, they stay with you. Though they are with you, yet they not belong to you. They do not belong to you. They may be with you. As a parent, it's your bound duty to take care of your children. But they do not belong to you. Because we all human beings, every creature of this universe belongs to God. So he said. And what you may give, you may just give love to your children. You may pamper them. You may love them. But you cannot give your thoughts. You cannot impose your thoughts. You cannot impose your thoughts on your children. Why? Because they have their own thoughts. ಅವರಿಗೆ ತನ್ನದೇ ಆದ ವಿಚಾರಧಾರೆಗಳಿವೆ. So you may house their bodies, you may give shelter to their bodies at present, but you cannot shelter to their souls. You cannot provide shelter to their souls. ಆತ್ಮಗಳಿಗೆ ನಿಮಗೆ ಕೊಡ್ಲಿಕ್ಕೆ ಆಗುವುದಿಲ್ಲ ಆಶ್ರಯವನ್ನು. ಯಾಕೆ? Because the souls of children dwell in the house of tomorrow. They live in the house of tomorrow, in future. And there, as a parents, you cannot visit. Where parents cannot visit? Parents cannot visit to the house of the souls of their children. Not in their dreams also. Why? Because he says, you may strive to be like them. You want to be like them. You aspire to be like them. But seek not make them like you. Don't try to make your children to behave like you. You behave like your children. You makkalanu you behave ಮಾಡಿ. But don't force them to act like you. ನಿಮ್ಮಂಗ act ಮಾಡಲಿಕ್ಕೆ ಅವರಿಗೆ ಫೋರ್ಸ್ ಮಾಡಲಿಕ್ಕೆ. ಯಾಕಂತಂದ್ರೆ life, it does not travel backward. Life never stops with yesterday. He says, life goes not backward nor tarries with yesterday. Life doesn't stay with yesterday. It is not stagnant. It's always, it moves always forward. ನಮ್ಮ ಜೀವನ ನಿನ್ನೆಗೆ ಅಥವಾ ಭೂತಕಾಲದಲ್ಲಿ ನಿಂದಿರಲಿಲ್ಲ. Life always moves, goes forward. So you cannot make them like you, he says. So further he says, he compared parents to bows and arrows to children and archer to God. To send this arrow, there must be an archer, and the archer himself is God. So how does he send his arrows? How does he send? He bends the bow with his might
ತನ್ನ ಶಕ್ತಿಯಿಂದ ಆ ಬೋವನ್ನು ಬೆಲ್ಲನ್ನು ಬಾಗಿಸ್ತಾನೆ. ಆ್ಯಂಡ್ ಹಿ ಸೆಟ್ಸ್ his living arrows far and swift. Where? ಎಲ್ಲಿ ಕಳಿಸ್ತಾನೆ ಅವನು? He finds the target in an infinite path in this universe. Somewhere he finds his target, he bends the bows and sends his living arrows, he sends his children. So finally, the prophet blesses them by saying, your bending in the hands of God be for gladness, he says. Let your bending in the hands of God be for gladness. And at last he says, God loves both the parents and children equally. He says he loves living arrows in the same way he loves bow that is stable there. So in this way, Khalil Gibran tries to explain about the greatness of being children. It means he says we are all sent here from God himself. So with this information, I would like to conclude my class. Thank you very much for your patient listening. ಸೊ ಇದನ್ನು ಸರಿಯಾಗಿ ಲೈನ್ ಬೈ ಬಹಳ ಚೆನ್ನಾಗಿ ಬಹಳ ಬೆಸ್ಟ್ ಪೋಯಮ್ ಇದೆ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಲೈನ್ ಬೈ ಲೈನ್ ಓದ್ಕೊಳ್ಳಿ, ಇದರ ನೋಟ್ಸನ್ನು ಪ್ರಿಪೇರ್ ಮಾಡ್ಕೊಳ್ಳಿ. 1 ಮಾರ್ಕ್ಸಿಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಪೋಯಮು. ಇದರ ಮೇಲೆ ನಮಗೆ 4 ಮಾರ್ಕ್ಸಿಂದ ಬರ್ತದೆ, 6 ಮಾರ್ಕ್ಸಿಂದ ಒಂದು ಪ್ರಶ್ನೆ ಬರ್ತದೆ, 1 ಮಾರ್ಕ್ಸಿಂದ ಒಂದು ಪ್ರಶ್ನೆ ಬರ್ತದೆ. ಸೊ ಟ್ರೈ ಟು ಬಿ ವೆರಿ ಕೇರ್ಫುಲ್. ನಾವು ರೆಗ್ಯುಲರ್ ಆಗಿ ಕ್ಲಾಸ್ ಸ್ಟಾರ್ಟ್ ಆದಾಗ ಇನ್ನೂ ಡೀಟೇಲ್ ಆಗಿ ಇದನ್ನು ನಾವು ಅಭ್ಯಾಸ ಮಾಡ್ಬೋದು. ಸೊ ಇಷ್ಟು ಹೇಳಿ ನನ್ನ ಇವತ್ತಿನ ಕ್ಲಾಸ್ ಮುಗಿಸ್ತೇನೆ. ನಮಸ್ತೆ.